ರಾತ್ರಿ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲವಾ? ನಿದ್ದೆ ಬರುವುದಕ್ಕಾಗಿ ಏನೇನೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ? ಸ್ಲೀಪಿಂಗ್ ಪಿಲ್ಸ್ ಇತ್ಯಾದಿಗಳನ್ನು ಹಾಕೊಳ್ತಾ ಇರ್ತಾರೆ ಕೆಲವು ಜನ. ಮೊಬೈಲ್ ನೋಡ್ತಾ ನೋಡ್ತಾ ನಿದ್ದೆ ಮಾಡೋದಕ್ಕಾಗಿ ಪ್ರಯತ್ನ ಮಾಡ್ತಾರೆ. ಇಷ್ಟೆಲ್ಲ ಕಷ್ಟಪಡುವ ಕಾರಣನೇ ಇಲ್ಲ. ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಹಿರಿಯರು ಒಂದು ಅದ್ಭುತವಾಗಿರುವಂತಹ ಶ್ಲೋಕವನ್ನು ಹೇಳುವುದನ್ನು ನಾವು ಕಂಡಿದ್ದೇವೆ. ಆ ಶ್ಲೋಕವನ್ನು ಯಥಾಶಕ್ತಿ ಪಾರಾಯಣವನ್ನು ಮಾಡಿ ನಿದ್ದೆ ಮಾಡೋದಕ್ಕಾಗಿ ಪ್ರಯತ್ನ ಮಾಡಿದ್ರೆ ಸುಖವಾಗಿ ನಿದ್ದೆ ಬರ್ತದೆ. ಆ ಶ್ಲೋಕ ಹೀಗಿದೆ, ಅದ್ಭುತವಾಗಿರುವಂತಹ ಶ್ಲೋಕ. ಅಗಸ್ತ್ಯೋ ಮಾಧವಶ್ಚೈವ ಮುಚುಕುಂದೋ ಮಹಾಮುನಿ ಕಪಿಲೋ ಮುನಿರಾಸ್ತಿಕಃ ಪಂಚೈತೆ ಸುಖಶಾಯಿನಃ ಅಂತ. ಈ 5 ಜನ ಏನಿದ್ದಾರೆ ಅವರು ಸುಖಶಾಯಿಗಳಾಗಿದ್ದಾರೆ. 5 ಜನ ಯಾರು ಅಂತಂದ್ರೆ ಅಗಸ್ತ್ಯ ಋಷಿಗಳು, ಮಾಧವ, ಮುಚುಕುಂದ, ಕಪಿಲ ಋಷಿಗಳು ಹಾಗೂ ಆಸ್ತಿಕ ಎಂಬ ಮುನಿ. ಈ 5 ಜನರನ್ನು ಯಾರು ಸ್ಮರಣೆ ಮಾಡ್ತಾರೆಯೋ ಅವರಿಗೆ ನಿದ್ದೆ ಅಂತ ಅನ್ನೋದು ಸುಖವಾಗಿ ಬರುತ್ತದೆ ಎಂಬುದಾಗಿ ಹೇಳಿದ್ದಾರೆ. ದೇವರ ಶಕ್ತಿಯನ್ನು ಕೊಟ್ಟರೆ ಈ 5 ಜನರ ಕಥೆಯನ್ನು ಯಥಾಶಕ್ತಿ ಚಿಂತನೆಯನ್ನು ಮಾಡಿ ಅವರ ಮಹಿಮೆ ಏನು ಅಂತ ಅನ್ನೋದನ್ನು ತಿಳಿದುಕೊಂಡು ಅವರ ಸ್ಮರಣೆ ಮಾಡಿ ನಿದ್ದೆಯನ್ನು ಮಾಡೋದಕ್ಕಾಗಿ ಪ್ರಯತ್ನ ಮಾಡ್ರಿ. ಸುಖವಾಗಿ ನಿದ್ದೆ ಬರ್ತದೆ. ಯಾವುದೇ ರೀತಿಯಾಗಿರುವಂತಹ ಟ್ಯಾಬ್ಲೆಟ್ಸ್ ಆಗಲಿ ಇನ್ನೊಂದು ರೀತಿಯಾಗಿರುವಂತಹ ಕೆಲಸವಾಗಲಿ ಮಾಡುವ ಕಾರಣ ಇಲ್ಲ, ಆರಾಮಾಗಿ ನಿದ್ದೆ ಬರ್ತದೆ.